ಏನ್ ಷಣ್ಮುಗಣ್ಣ, ನಿದ್ದೆ ಬರ್ಲಿಲ್ವಾ? ಇಲ್ಲಿ ಕುತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಐಶು, ನನ್ನ ಥರನೇ ಇವತ್ತು ಯಾರು ನಿದ್ದೆ ಮಾಡದೆ ಈ ಮನೆಯಲ್ಲಿ ನಾಳೆ ಸಾಯೋರು ಯಾರು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ನನಗೇನೋ ನಾನೇ ಮಾಯಿನ ಗುರಿ ಅಂತ ಖಚಿತವಾಗಿ ಅನ್ನಿಸ್ಬಿಟ್ಟಿದೆ. ಹಾಗ್ಯಾಕೆ ಅನ್ಕೋತೀರಾ ನೀವು? ಎಲ್ಲಾರ್ಗೂ ಧೈರ್ಯ ಹೇಳ್ತಿದ್ದು ನೀವು. ಮಾಯ ನನ್ನ ಕಣ್ಮುಂದೆ ಬರ್ಲಿ ನೋಡ್ಕೋತೀನಿ ಚಾಲೆಂಜ್ ಮಾಡ್ತಿದ್ರಿ. ಈಗ ನೀವೇ ಹೇಗಂದ್ರೆ ಹೇಗೆ ಷಣ್ಮುಗಣ್ಣ? ಸಾಯೋದಕ್ಕೆ ನನಗೇನು ಭಯ ಇಲ್ಲ ಐಶು. ನಾನು ಮಾಡಬೇಕಾಗಿರೋ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಮುತ್ತು ಬೆಳ್ಳಿ ಮದುವೆ ಮಾಡಿಸಿದ್ದೀನಿ. ಅವರು ಸಂತೋಷವಾಗಿದ್ದಾರೆ. ಅದರ ಸಾಕ್ಷಿಯಾಗಿ ಒಂದು ಕುಡಿ ಮೊಳಕೆ ಹೊಡೆದಿದೆ. ಅದರ ಒಂದೇ ಬೇಜಾರು, ಆ ಮಗುನ ಎಲ್ಲಿ ನನ್ನ ಕೈಲಿ ನೋಡೋಕ್ಕಾಗಲ್ವೋ ಅಂತ ಅಷ್ಟೇ. ಅದು ಬಿಟ್ಟರೆ ನನಗೇನು, ನಾನು ರೆಡಿ ಇದ್ದೀನಿ. ಆದರೂ ಎಷ್ಟೇ ಧೈರ್ಯ ಇದ್ರೂ ಸಾವು ಅನ್ನೋದು ಎಂಥ ಗುಡ್ಡಿಗೇನು ಗಡಗಡ ಅಂತ ನಡಗಿಸ್ಬಿಡುತ್ತೆ ಅಲ್ವಾ? ಇರ್ಲಿ ಬಿಡಿ ಐಶು, ನನ್ನ ಬಲಿಯಿಂದ ಈ ಮನೆ ನೆಮ್ಮದಿಯಾಗಿರುತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ಅಲ್ಲ ಷಣ್ಮುಗಣ್ಣ, ಮಾಯ ನಿಮ್ಮನ್ನೇ ಬಲಿ ತಗೋತಾಳೆ ಅಂತ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದನ್ನ ನಾನು ಬಾಯ್ಬಿಟ್ಟು ಹೇಳ್ಬೇಕಾ ಐಶು? ಅದು ಈ ಮನೇಲಿ ಎಲ್ರಿಗೂ ಗೊತ್ತಿರೋ ಬಹಿರಂಗ ಸತ್ಯ. ಮಾಯಂಗೆ ಎಲ್ಲ ತೊಂದರೆನೂ ಕೊಟ್ಟಿದ್ದೀನಿ. ಅದೇನೇ ಇರ್ಬೋದು ಷಣ್ಮುಗಣ್ಣ, ನೀವು ಸುಮ್ಮನೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ನೀವು ಮಾಯಂಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ನನ್ನ ಪ್ರಕಾರ ನಾಳೆ ಸಾಯೋದು ನೀವಂತೂ ಅಲ್ವೇ ಅಲ್ಲ. ಐಶು, ಕಡ್ಡಿ ಮುರಿದಾಗ ಇಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತಾ ಇದೆಯಾ? ನಾನೇನು ಭವಿಷ್ಯ ಹೇಳ್ತಾ ಇಲ್ಲ, ಆದರೆ ನಾಳೆ ಮಾಯಿನ ಬಲಿ ನೀವಲ್ಲ ಅಂತ ಹೇಳೋದಕ್ಕೆ ಅಂದ್ರೆ ಒಂದು ಲಾಜಿಕ್ ಇದೆ. ಮಾಯಿನ ಆತ್ಮ ನಿಮ್ಮನ್ನು ಕೊಲ್ಲಬೇಕು ಅನ್ಕೊಂಡಿದ್ರೆ ನಿನ್ನೆ ಕತ್ತಿಯಿಂದ ಗೀರಿ ಚಿಕ್ಕ ಗಾಯ ಯಾಕೆ ಮಾಡಬೇಕಿತ್ತು? ಏಕಾಏಕಿ ನಿಮ್ಮ ತಲೆ ತೆಗಿಬೋದಿತ್ತಲ್ವಾ? ಮಾಯಿನ ಆತ್ಮಕ್ಕೆ ಅದು ಎಷ್ಟು ದೊಡ್ಡ ಕೆಲಸ ಹೇಳಿ? ಆದರೆ ಮಾಯ ಹಾಗೆ ಮಾಡಲಿಲ್ಲ, ಚಿಕ್ಕ ಗಾಯ ಮಾಡಿ ನಿಮ್ಮನ್ನ ಬಿಟ್ಟಿದ್ದಾಳೆ. ಅಷ್ಟು ಮಾತ್ರಕ್ಕೆ ನಾನು ತಪ್ಪಿಸ್ಕೊಂಡೆ ಅಂತ ಹೇಳಕ್ಕಾಗತ್ತಾ ಐಶು? ಈ ಬಲಿ ಕೊಡೋ ಕುರಿಗೆ ನಾಮ ಹಾಕ್ಬಿಡ್ತಾರಲ್ಲ, ಹಾಗೆ ನನಗೆ ಮಾರ್ಕ್ ಹಾಕಿ ಬಲಿಪೀಠದಲ್ಲಿ ಕೂರಿಸಿದಾಳೆ ಅಂತ ಬೈರ ಹೇಳ್ತಾ ಇರ್ತಾರೆ. ಅಯ್ಯೋ, ಈ ಬೈರಣ್ಣ ಒಬ್ರು ಕುಡ್ದ ಅಮ್ಲಲ್ಲಿ ಏನೇನೋ ಮಾತಾಡ್ತಾರೆ. ನೀವು ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಈಗ ತಲೆ ಕೆಡ್ಸ್ಕೊಂಡಿದ್ದೀರಲ್ಲ. ಮಾಯಂಗೆ ನೀವು ಬಲಿ ಅಲ್ಲ ಅಂತ ಹೇಳೋಕೆ ನನ್ನ ಹತ್ರ ಇನ್ನೊಂದು ಸಾಲಿಡ್ ಪ್ರೂಫ್ ಇದೆ. ಸಾಲಿಡ್ ಪ್ರೂಫಾ? ಏನದು? ಮಹಾಸ್ವಾಮಿಗಳು ನಿಮ್ಮನ್ನ ಹತ್ರ ಕರೆದು ಗಾಯ ಹೇಗಿದೆ ಅಂತ ವಿಚಾರಿಸಿ ಅದನ್ನ ಕ್ಷಣ ಮಾತ್ರದಲ್ಲೇ ಗುರ್ತೇ ಇಲ್ದಿರೋ ಹಾಗೆ ವಾಸಿ ಮಾಡ್ಬಿಟ್ರು. ನೀವು ಸಾಯೋ ಹಾಗಿದ್ದಿದ್ರೆ ಅವ್ರ ದಿವ್ಯ ದೃಷ್ಟಿಗೆ ಅದು ಗೊತ್ತಾಗ್ತಿರ್ಲಿಲ್ವಾ? ಅವ್ರು ಯಾಕೆ ನಿಮ್ಮನ್ನ ಗುಣಪಡಿಸ್ತಿದ್ರು ಹೇಳಿ? ಐಶು, ನೀನ್ ಬೇರೆ ತರನೇ ಯೋಚನೆ ಮಾಡಿದ್ಯಾ. ಈ ದಿಕ್ಕಿನಲ್ಲಿ ನಾನು ಯೋಚನೆ ಮಾಡಿಲ್ಲ ನೋಡು. ಈಗ ನನಗೊಂಥರ ಧೈರ್ಯ, ಶಕ್ತಿ ಸಿಕ್ದಂಗೆ ಆಗ್ತಾ ಇದೆ. ನೋಡ್ತಾ ಇರು, ಈ ಮನೇಲಿ ಒಬ್ರು ಸಾಯಬಾರದು, ಹಾಗೆ ಮಾಡ್ತೇನೆ. ನೋಡ್ತಾ ಇರು. ಸದ್ಯ ಈಗ್ಲಾದ್ರೂ ಕಾನ್ಫಿಡೆನ್ಸ್ ಬಂತಲ್ಲ, ಹೋಗಿ ನೆಮ್ಮದಿಯಾಗಿ ಆರಾಮಾಗಿ ಮಲ್ಕೊಳ್ಳಿ, ಸರಿನಾ? ಗುಡ್ ನೈಟ್. ಮಾಯಾ, ಬಾ ಬಾ, ಈಗ ಬಾ. ಅದೇನ್ ಮಾಡ್ತೀಯ ನೋಡೇ ಬೇಡ. ಈ ಮನೇಲಿ ಒಂದು ಸಾವು ಆಗ್ಬಾರ್ದು. ಆಗ ನೋಡ್ತಾನೆ. ಕಿರಿ ಸ್ವಾಮಿಗಳು ಹೇಳ್ಕೊಟ್ಟಿರೋ ಮಂತ್ರ ನನಗೆ ಗೊತ್ತು. ಆ ಮಂತ್ರದಿಂದ ನೀನು ಹೇಗೆ ಕಟ್ಟಾಗ್ತೀನಿ ಅಂತ ನೋಡ್ತಾ ಇರು ಮಾಯಾ. ಎಷ್ಟು ಜ್ಞಾಪಿಸ್ಕೊಂಡ್ರು ಆ ಮಂತ್ರ ನೆನಪಿಗೆ ಬರ್ತಾ ಇಲ್ವಲ್ಲ? ಹೇಗೆ ಮರ್ತೋಯ್ತು? ಸ್ವಾಮೀಜಿಗಳು ಹೇಳಿದ್ರಲ್ಲ ಇದು ಮರೆಯಕ್ಕಾಗಲ್ಲ ಅಂತ. ದೇವ್ರೆ, ಏನ್ ನಡೀತಾ ಇದೆ ಇದು? ಯಾಕೆ ಜ್ಞಾಪಕ ಬರ್ತಾ ಇಲ್ಲ? ಈ ಮನೇಲಿ ಯಾರು ಸಾಯ್ತಾರ? ನಾನು ಸಾಯೋದು ಗ್ಯಾರಂಟಿನಾ? ಇವತ್ತು ಫಸ್ಟ್ ಸಾಯೋದು ನೀನೆ, ಗ್ಯಾರಂಟಿ. ನಿನ್ನೆ ಕತ್ತಿಯಿಂದ ಗೀರಿ ಚಿಕ್ಕ ಗಾಯ ಯಾಕೆ ಮಾಡ್ಬೇಕಿತ್ತು? ಏಕಾಏಕಿ ನಿನ್ ತಲೆ ತೆಗಿಬೋದಿತ್ತಲ್ವಾ? ಷಣ್ಮುಗ, ಹನ್ನೆರಡುವರೆ ಆದ್ರೂ ನಿದ್ದೆನೇ ಆಗ್ತಾ ಇಲ್ಲ. ಐಶು ಹೇಳ್ತಾರೆ ಮಾಯ ನಿನಗೇನು ಮಾಡಲ್ಲ ಅಂತ.
ಆದ್ರೆ ಬೈರ ಹೇಳ್ತಾನೆ ನಿನ್ನ ಕತ್ತೆ ಕಟ್ ಮಾಡೋದವಳು ಮೊದ್ಲು ಅಂತ. ಯಪ್ಪ, ಎಷ್ಟು ಧೈರ್ಯ ತಂದ್ಕೊಟ್ರು, ಎಷ್ಟು ಧೈರ್ಯ ತಂದ್ಕೊಟ್ರು, ಭಯ ಹೋಗ್ತಾ ಇಲ್ಲ. ಏನಿದೆ ಕಿರಿಸ್ವಾಮಿಗಳು ಹೇಳ್ಕೊಡಿದ ಮಂತ್ರ ಏನು ಜ್ಞಾಪಕಕ್ಕೆ ಬರ್ತಿಲ್ಲ, ಜ್ಞಾಪಕನೇ ಬರ್ತಿಲ್ಲ. ಇಲ್ಲ ಇಲ್ಲ, ಮಾಯ ನನ್ನ ಮುಂದೆ ಸೋತು ಸೋತು ಸತ್ತೋದ್ಲು. ಈಗ ಸತ್ತು ನನ್ನ ಗೆಲ್ಲ ಕೊಟ್ಟಿದ್ದಾಳೆ. ಸತ್ತ ಮೇಲೆ ನಾನು ಮಾಯಾಕರ ಆತ್ಮ ಆದ್ರೆ ಮುತ್ತು ಬೆಳ್ಳಿಗೆ ಕಾಟ ಕೊಡ್ದಾಗೆ ತಡಿಬೋದು, ಅಲ್ಲೂ ಅವಳ ಜೊತೆ ಯುದ್ಧ ಮಾಡಿ ಗೆಲ್ಬೋದು. ಮಾಯ ಬರ್ಲಿ, ಮಾಯ ನನ್ನ ಬಲಿತು. ಇವನೊಬ್ಬನು ಹುಚ್ಚ. ಸಾಯೋ ಟೈಮಲ್ಲಿ ದೇವ್ ಧ್ಯಾನ ಮಾಡೋ ಬದಲು ನನ್ ಧ್ಯಾನ ಮಾಡ್ತಿದ್ದಾನೆ. ನಿನ್ನ ನಿರೀಕ್ಷೆ ಸರಿಯಾಗಿದೆ ಷಣ್ಮುಖ. ನೀನೇ ನನ್ನ ಮೊದಲನೇ ಬಲಿ. ನನ್ನ ಎದುರಾಕೊಂಡು ನನ್ನನ್ನೇ ಮನೆ ಬಿಟ್ಟು ಅಲ್ಲಿದ್ದೆ ಅಲ್ವಾ? ಇವತ್ತು ನನ್ನನ್ನ ಈ ಪ್ರಪಂಚದಲ್ಲಿ ಕಳಿಸ್ತೀನಿ. ಅದ್ಗೆ ಯಾರದು? ಯಾರು? ಮಾಯಾ? ನಾನೇ ಅದ್ಕೆ? ಬೇಡ ಮಾಯಾ, ಬೇಡ, ನನ್ಗೇನು ಮಾಡಬೇಡ ಮಾಯಾ, ನನ್ನ ಸಾಯಿಸ್ಬೇಡ ಮಾಯಾ. ಅಷ್ಟೊಂದು ಭಯನ ನನ್ ಕಂಡ್ರೆ ಮನೆ ಬಿಟ್ಟು ಓಡಿಸುವಾಗ ತುಂಬಾ ಬಂಡ ಬೇರೆ ಇತ್ತು. ಇಲ್ಲ ಮಾಯಾ, ನಾನೇನು ತಪ್ಪು ಮಾಡಿಲ್ಲ ಮಾಯಾ. ಮೊದ್ಲಿಂದಾನು
ನಾನು ಪರಿಸ್ಥಿತಿ ಕೈಗೊಂಬೆ. ಈ ಮನೇಲಿ ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದ್ ನಿಂಗೂ ಗೊತ್ತಲ್ವಾ? ನೀನು ಅಮ್ಮ ಹೇಗೆ ಹೇಳ್ತಿದ್ರು ಹಾಗೆ ನಾನು ನಡ್ಕೋತಿದ್ದೆ ಅಲ್ವಾ? ಆ ಮಾಟಗಾತಿ ಮಗಳಲ್ವಾ ನೀವು? ಕೊನೆಗೂ ಅವ್ರ ಮಾತು ಕೇಳಿ ನನಗೆ ದ್ರೋಹ ಮಾಡ್ಬಿಟ್ರಿ ಅಲ್ವಾ? ಪ್ಲೀಸ್ ಮಾಯಾ, ನನ್ನ ಅರ್ಥ ಮಾಡ್ಕೊ. ನಿನ್ನ ಮನೆಯಿಂದ ಹೊರಗೆ ಹಾಕೋ ಸಂದರ್ಭದಲ್ಲಿ ಅಮ್ಮನ ಎದುರಾಗ್ಲಿ ಅಣ್ಣನ ಎದುರಾಗ್ಲಿ ನಿನ್ ಪರವಾಗಿ ನಾನು ಮಾತಾಡಿದ್ರೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಿದ್ರು. ಅದಕ್ಕೆ ನಾನು ಹಾಗೆ ಮಾಡ್ಬಿಟ್ಟೆ ಮಾಯಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಒಟ್ನಲ್ಲಿ ನೀವೆಲ್ಲ ನಿಮ್ ಸ್ವಾರ್ಥ ನೋಡ್ಕೊಂಡ್ರಿ. ನೀವೇನೇ ಮಾಡಿದ್ರು ಅದು ನನಗೋಸ್ಕರ ಅಲ್ಲ, ಈ ಆಸ್ತಿಗೋಸ್ಕರ. ಇರ್ಬೋದು ಮಾಯಾ, ನಿನ್ನ ಉದ್ದೇಶನೂ ಅದೇ ಆಗಿತ್ತಲ್ವಾ? ಇಷ್ಟೇ ಆದ್ರೂ ನೀನ್ ಹೊರಗಿನವಳು, ನಾನು ಈ ಮನೆಯವಳು. ಈ ಮನೆಯಲ್ಲೇ ಎತ್ಕೊಂಡು ನಿನ್ಗೆಲ್ಲಾ ಕೆಲ್ಸದಲ್ಲೂ ಶಾಮೀಲಾಗಿ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದೀನಿ. ಅದನ್ನೆಲ್ಲ ನೀನ್ ಮರ್ತು ಬಿಟ್ಟಿಯಾ? ಏನ್ ಮಾಡಿದ್ರೇನು? ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನನ್ ಕತ್ ಕುಯ್ದ್ಬಿಟ್ರಲ್ಲ. ನೀವೆಲ್ಲ ಒಳ್ಳೆಯವರಾಗಿ ನನ್ನ ಹೆಸರು ಕಳಂಕ ತಂದು ನನ್ನ ಬದುಕಿನ ಸರ್ವನಾಶ ಮಾಡ್ಬಿಟ್ರಿ. ಇತಿಹಾಸ ನ್ಯಾಯನೇ? ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡಲ್ಲ. ನೀನ್ ಜೀವಂತವಾಗಿರ್ಬಾರ್ದು. ನೀನ್ ಬಲಿ ತಗೊಂಡೇ ತಗೋತೀನಿ. ಬೇಡ ಮಾಯಾ, ಪ್ಲೀಸ್ ಮಾಯಾ, ನನ್ಗೇನು ಮಾಡ್ಬೇಡ ಮಾಯಾ. ಬಿಡಲ್ಲ, ಯಾವುದೇ ಕಾರಣಕ್ಕೂ ನನ್ ಬಿಡಲ್ಲ. ಬೇಡ ಮಾಯಾ, ಪ್ಲೀಸ್ ಮಾಯಾ, ನನ್ಗೇನು ಮಾಡ್ಬೇಡ ಮಾಯಾ. ಪ್ಲೀಸ್ ಮಾಯಾ, ನಂಗೇನು ಮಾಡ್ಬೇಡ ಮಾಯಾ. ಪ್ಲೀಸ್ ಮಾಯಾ, ಬಿಡು ಮಾಯಾ. ನನಗೆ ದ್ರೋಹ ಮಾಡ್ತೀರಾ? ನನಗೆ ದ್ರೋಹ ಮಾಡ್ತೀರಾ? ಅದಕ್ಕೆ ಯಾರೋ ಅದು ನನಗೆ ಶೋಭಕ್ಕ, ನನಗೆ ಆಟ ಆಡಿಸ್ತಾ ಇದ್ಯಾ? ಎದುರುಗಡೆ ಸಿಕ್ಕಿದ್ರೆ ಇದೇ ಬಿಗ್ ಸ್ಟಾರಲ್ಲಿ ಹೊಡೆದಾಕ್ಬಿಡ್ತೀನಿ ಅಷ್ಟೇ ನಿನಗೆ. ಬಾರ ನೋಡೋಣ. ಹಿಡ್ದೋಯ್ತಾ ಸೂಪು? ಅಷ್ಟೇ, ಯಾವಾಗೂ ಇಲ್ಲ. ಈ ಬೈರನಿಗೆ ಶೋಭಕ್ಕ ಸದ್ಯ ಪ್ರಭೆ ಇರ್ಬೇಕು. ನೆಮ್ಮದಿಯ ಬಲ್ಕೊಳಕ್ ಬಿಡಲ್ಲ. ಯಾರೋ ನೀನು? ನನಗಿಂತ ಜಾಸ್ತಿ ಕುಡಿದ್ಬಿಟ್ಟಿದ್ಯಾ? ಆಗ್ಲೇ ತಲೆ ಕೆಳಗಡೆ ಮಾಡ್ಕೊಂಡು ಕಾಲ್ ಮೇಲ್ಗಡೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ನಿಂಗೂ ಒಂದು ಪೆಗ್ ಬೇಕಾ ಹೇಳು? ಕುಡಿದ್ರೆ ಯಾರ್ಯಾರೋ ಕಾಣಿಸ್ತಾರೆ, ಹೆಂಗೆಗೋ ಕಾಣಿಸ್ತಾರೆ. ಅಯ್ಯೋ ಅಯ್ಯೋ. ಯಾರೋ ಯಾರೋ ಅದು? ಭೈರಾ, ನಾನು ಮಾಯಾ.
ಇವತ್ತು ಬಂದು ಯಾರನ್ನೋ ಬಲಿ ತಗೊಂತೀಯ ಅಂತ ಆ ಮಹಾಸ್ವಾಮಿ ಹೇಳಿದ್ರು. ಬಂದೇ ಬಿಟ್ಟಿದ್ಯಾ ನೋಡಿದ್ರೆ. ಹೌದು, ಯಾರನ್ನ ಬಲಿ ತಗೋತಾ ಇದೆಯಾ ಇವತ್ತು? ಸಾವನೆ ಮುಂದೆ ಇಟ್ಕೊಂಡು ಯಾರನ್ನ ಕೊಲ್ತೀಯ ಅಂತ ಕೇಳ್ತಿದ್ಯಲ್ಲೋ ಮೂರ್ಖ, ನೀನೇನೆ ಕೊಲ್ಲೋದಕ್ಕೆ ಬಂದಿರೋದು. ದಯವಿಟ್ಟು ನನಗೇನು ಮಾಡಬೇಡ, ನನ್ನನ್ನು ಬಿಟ್ಬಿಡು. ನಾನು ಈ ಮನೇಲಿ ಒಂಥರ ನಾಯಿ ಇದ್ದಂಗೆ ಮಯ್ಯ. ನಿನಗೆ ಗೊತ್ತಲ್ಲ, ನಾನು ಯಾರಿಗೂ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವಿಬ್ರು ಯಾವಾಗಲೂ ಜೊತೆಲೇ ಇದ್ವಿ. ನೀನು ಹೇಳಿದ ಕೆಲಸ ಎಲ್ಲ ನಾನು ಮಾಡ್ತಾ ಇದ್ದೆ. ನಿನಗೆ ನೆನಪಿದೆ ಅಲ್ವಾ? ದಯವಿಟ್ಟು ನನ್ನನ್ನು ಬಿಟ್ಬಿಡು ಮಯ್ಯ. ಇಲ್ಲ ಕಣೋ, ನಿನ್ನನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಮಾವನ್ ಕಡೆ ಅನ್ನೋ ಜಾತಿಯೋ ನೀನು. ಅವತ್ತು ನನ್ನ ನಮ್ಮ ಮನೆ ಬಿಟ್ಟು ಓಡಿಸ್ಬೇಕಾದ್ರೆ ನಿಂತ್ಕೊಂಡು ತಮಾಷೆ ನೋಡ್ತಿದ್ಯಾ? ಇದ್ರಲ್ಲದೇನೂ ತಪ್ಪಿಲ್ಲ, ನನ್ನನ್ನು ಬಿಟ್ಬಿಡು. ಈಗಲೂ ನೀನು ಏನು ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ಬೇಕಾದ್ರೆ ನಿನಗೋಸ್ಕರ ಗುಟ್ಟಾಗಿ ಈ ಮನೇಲಿ ಯಾರ್ಯಾರು ನಿನ್ನ ಬಗ್ಗೆ ಏನೇನು ಯೋಚನೆ ಮಾಡ್ತಾ ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ನಿನಗೆ ಹೇಳ್ತೀನಿ. ನನಗೆ ಮಾತ್ರ ಏನು ಮಾಡಬೇಡ ಮಾಯ. ನೀನೇನೋ ನನಗೆ ಸಹಾಯ ಮಾಡೋದು, ನನ್ನ ವಿರುದ್ಧ ಯಾರು ಪಿತೂರಿ ಮಾಡ್ತಾರೆ ಅಂತ ಚಿಟ್ಕೆ ಹೊಡೆಯೋದ್ರಲ್ಲಿ ಗೊತ್ತಾಗುತ್ತೆ ನನಗೆ. ಇವತ್ತಿಗೆ ನೀನ್ ಭೂಮಿ ಋಣ ಮುಗ್ದೋಯ್ತು. ಅತ್ತೆ 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 ಇದು ಮಾಯನ್ ಧ್ವನಿ ಆಗಿದೆಯಲ್ಲ. ಮಾಯಾ, ಮಾಯನ್ ಧ್ವನಿ ಇದ್ದಾಗಿದೆಯಲ್ಲ. ಮಾಯಾ, ನನ್ನ ಜೊತೆ ಮಾತಾಡಿ. ಎಷ್ಟು ದಿನ ಆಯ್ತು ನನ್ನ ಜೊತೆ ಮಾತಾಡಿ?